ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಸಕ್ಕರೆ ಕಾಯಿಲೆ, ಮಧುಮೇಹ, ಡಯಾಬಿಟಿಸ್. ಭಾರತ ಡಯಾಬಿಟಿಸ್ನ ರಾಜಧಾನಿ ಆಗಿಬಿಟ್ಟಿದೆ. ಯೋಗ ಹುಟ್ಟಿರುವಂತಹ ದೇಶ, ಆಯುರ್ವೇದ ಸ್ಥಾಪನೆಯಾಗಿರುವಂತಹ ದೇಶ. ಇಂಥ ಬ್ಯಾಕ್ಗ್ರೌಂಡ್ ಇರುವಂತಹ ಭಾರತ ದೇಶದಲ್ಲಿ ಸಕ್ಕರೆ ಕಾಯಿಲೆ ಎಲ್ಲ ದೇಶಗಳಿಗಿಂತ ಹೆಚ್ಚಾಗಿ ಇದೆ ಅಂತಂದರೆ ಇದು ಶೋಚನೀಯ ಸಂಗತಿ. ಬಹಳ ಬೇಸರವನ್ನು ಉಂಟು ಮಾಡುವಂತಹ ಸಂಗತಿ. ವೀಕ್ಷಕರೇ, ಈ ಸಕ್ಕರೆ ಕಾಯಿಲೆಯ ಬಗ್ಗೆ ಸವಿಸ್ತಾರವಾದಂತಹ ಪೌರಾಣಿಕ, ಆಧ್ಯಾತ್ಮಿಕ, ಜನಪದ ಮತ್ತು ಮಾಡರ್ನ್ ಸೈನ್ಸ್ನ ಎಲ್ಲ ಆಯಾಮಗಳನ್ನು ಒಟ್ಟುಗೂಡಿಸಿ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೊರಟಿದ್ದೇನೆ. ನೀವು ಎಲ್ಲ ವಿಡಿಯೋಗಳಲ್ಲಿ ಅಥವಾ ಬೇರೆ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಇನ್ನಿತರ ಪುಸ್ತಕಗಳಲ್ಲಿ ಅಥವಾ ವೈದ್ಯರ ಮುಖೇನ ತಿಳ್ಕೊಂಡಿದ್ದೀರಿ. ಶುಗರ್ ಕಾಯಿಲೆ ಬರೋಕ್ಕೆ ಕಾರಣ ಪ್ಯಾಂಕ್ರಿಯಾಸ್ನಲ್ಲಿ ಆಗುವಂತಹ ನ್ಯೂನತೆ. ಪ್ಯಾಂಕ್ರಿಯಾಸ್ನಲ್ಲಿರುವಂತಹ ಹೈಲೈಟ್ಸ್ ಆಫ್ ಲ್ಯಾಂಗ್ರ್ಹ್ಯಾಮ್ಸ್ನಲ್ಲಿ ಆಗುವಂತಹ ನ್ಯೂನತೆ, ಹೈಲೈಟ್ ಆಫ್ ಲ್ಯಾಂಗ್ರ್ಹ್ಯಾಮ್ಸ್ನ ಬೀಟಾ ಸೆಲ್ಸಲ್ಲಿ ಆಗುವಂತಹ ನ್ಯೂನತೆ, ಇನ್ಸುಲಿನಿನ ಉತ್ಪತ್ತಿಯಲ್ಲಿ ಆಗುವಂತಹ ನ್ಯೂನತೆ ಗೊತ್ತಿರೋಂಥ ವಿಚಾರ. ಹೋಗಿ ನೆಟ್ಟಲ್ಲಿ ಸರ್ಚ್ ಮಾಡಿರಿ, ಇಷ್ಟು ಮಾಹಿತಿ ನಿಮಗೆ ಸಿಗ್ತದೆ. ಗೂಗಲ್ ಮಾಡಿರಿ, ಇಷ್ಟು ಮಾಹಿತಿ ನಿಮಗೆ ಸಿಗ್ತದೆ. ಧಾರಾಳವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಎಲ್ಲಿ ಬೇಕಾದ್ರೂ ತಿಳ್ಕೋಬಹುದು. ತಿಳಿಯದಂತಹ ಸಂಗತಿ, ಗ್ರಂಥಗಳಲ್ಲಿ ಇರುವಂತಹ ಸಂಗತಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆಗೆ ಕಾರಣ ಮಾಡರ್ನ್ ಸೈನ್ಸ್ ಪ್ರಕಾರ ಪ್ಯಾಂಕ್ರಿಯಾಸ್ನ ನ್ಯೂನತೆ ಅಂತ ಈಗ ತಾನೇ ಹೇಳಿದೆ. ನಮ್ಮ ಪ್ರಕಾರ, ಆಧ್ಯಾತ್ಮದ ಪ್ರಕಾರ, ಭಾರತೀಯ ವೈದ್ಯಕೀಯ ಪದ್ಧತಿಗಳ ಪ್ರಕಾರ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಕಾರಣ ಸ್ಥೂಲಕಾಯ ಅಲ್ಲ. ಇವತ್ತು ಹೇಳ್ತಾರೆ ಸ್ಥೂಲಕಾಯದಿಂದ ಸಕ್ಕರೆ ಕಾಯಿಲೆ ಬರ್ತದೆ ಅಂತಂದು. ಹಂಗಂತ ನಾನು ಸಾರಾಸಗಟಾಗಿ ಅವರು ತಪ್ಪು ಅಂತ ಹೇಳಲ್ಲ. ಪಾರ್ಷಿಯಲಿ ದೇ ಆರ್ ಕರೆಕ್ಟ್. ಸಕ್ಕರೆ ಕಾಯಿಲೆಗೆ ಕಾರಣ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ಲ. ಅವರು ಹೇಳ್ತಾರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಮಾಡದೇ ಇರೋದು ಕಾರಣ ಅಂತಂದು. ಅದನ್ನು ಅಲ್ಲಗಳೆಯಲ್ಲ, ಅದು ಅರ್ಧ ಸತ್ಯ. ಇನ್ನು ಕೆಲವರು ಹೇಳ್ತಾರೆ ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಅದನ್ನು ಕೂಡ ನಾನು ತಪ್ಪು ಅಂತ ಹೇಳಲ್ಲ, ಬಟ್ ಅದು ಅರ್ಧ ತಪ್ಪು ಅರ್ಧ ಸತ್ಯ. ವೀಕ್ಷಕರೇ, ಸ್ಥೂಲಕಾಯದಿಂದ ಬರೋದಾಗಿದ್ದರೆ ತಳ್ಳಗಿರೋರಿಗೂ ಶುಗರ್ ಬರುತ್ತೆ. ಯಾಕೆ ಬರಬೇಕಾಗಿತ್ತು? ಸೆಡೆಂಟ್ರಿ ಲೈಫ್ ಸ್ಟೈಲೇ ಕಾರಣ ಆಗಿದ್ದರೆ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಎಲ್ಲರ ಕೆಲಸನೂ ಒಂದೇ, ಎಲ್ಲರೂ ಕೂತ್ಕೊಂಡೇ ಮಾಡೋದು. ಕೂತ್ಕೊಂಡು ಮಾಡೋರು ಎಲ್ಲರಿಗೂ ಬರಬೇಕಾಗಿತ್ತಲ್ಲ. ಅದರಲ್ಲಿ ಕೆಲವರಿಗೆ ಯಾಕೆ ಬರಬೇಕು? ವ್ಯಾಯಾಮ ಮಾಡದೇ ಇರೋದು ಡಯಾಬಿಟಿಸಿಗೆ ಕಾರಣ ಅಂತ ಹೇಳೋದೇ ಆದರೆ ಎಷ್ಟೋ ಕೂಲಿ ಕಾರ್ಮಿಕರಿಗೆ ಯಾಕೆ ಶುಗರ್ ಬರ್ತದೆ? ಸೊ ನಿಮ್ಮ ಫಾರ್ಮುಲಾ ರಾಂಗ್ ಆಯ್ತಲ್ಲ. ವಂಶ ಪಾರಂಪರ್ಯ ಅಂತ ಹೇಳ್ತೀರಿ. ಒಂದು ತಂದೆ ತಾಯಿಗೆ 4 ಜನ ಮಕ್ಕಳಿದ್ರೆ 4 ಜನರಲ್ಲಿ ಒಬ್ಬನಿಗೆ ಶುಗರ್ ಬರುತ್ತೆ, ಇನ್ನು 3 ಜನಕ್ಕೆ ಬರಲ್ಲ. ವಂಶ ಪಾರಂಪರ್ಯವಾಗಿ ಬರೋದಾಗಿದ್ದರೆ 4 ಜನಕ್ಕೆ ಬರಬೇಕಾಗಿತ್ತಲ್ಲ. ಅದೇ ತಂದೆ ತಾಯಿಗೆ ಹುಟ್ಟಿರೋಂಥ ಮಕ್ಕಳು. ಯಾವುದು ಸರಿ, ಯಾವುದು ತಪ್ಪು? ವೀಕ್ಷಕರೇ, ನಿಜವಾದ ಸತ್ಯಾಂಶ ಏನು ಗೊತ್ತಾ? ಸಕ್ಕರೆ ಕಾಯಿಲೆ ಬರಲಿಕ್ಕೆ ಕಾರಣ ಯಾರು ಆ್ಯಕ್ಚುಲಿ ಸಕ್ಕರೆ ಕಾಯಿಲೆ ದೈಹಿಕ ಕಾಯಿಲೆ ಹೌದು, ಅದರ ಜೊತೆಗೆ ಮಾನಸಿಕ ಕಾಯಿಲೆನೂ ಹೌದು. ನಿಮಗೆ ಆಶ್ಚರ್ಯ ಆಗ್ತಿರ್ಬೋದು ನಾನು ಹೇಳೋದನ್ನು ಕೇಳಿ. ಎಷ್ಟೋ ಜನರಲ್ಲಿ ನೀವು ಗಮನಿಸಿ, ಎಕ್ಸಸೈಸ್ ಮಾಡ್ತಾರೆ, ವಾಕ್ ಮಾಡ್ತಾರೆ, ಡಯಾಬಿಟಿಸ್ ಮಾತ್ರೆ ತಗೊಂತಾರೆ, ಡಯಟ್ ಮಾಡ್ತಾರೆ, ಆದರೂ ಶುಗರ್ ಕಂಟ್ರೋಲಿಗೆ ಬರಲ್ಲ. ದೈಹಿಕ ಕಾಯಿಲೆ ಆಗಿದ್ದರೆ ಡಯಟ್ ಮಾಡಿದ ಕಂಟ್ರೋಲಿಗೆ ಬರಬೇಕಾಗಿತ್ತು, ಮಾತ್ರೆ ತಗೊಂಡ ಕಂಟ್ರೋಲಿಗೆ ಬರಬೇಕಾಗಿತ್ತು.
ಎಕ್ಸಸೈಸ್ ಮಾಡಿದಾಗ ಕಂಟ್ರೋಲಿಗೆ ಬರಬೇಕಾಗಿತ್ತು. ಯಾಕೆ ಬರಲ್ಲ? ನೀವು ಗಮನಿಸಿದ್ದೀರಾ? ಮೆಂಟಲ್ ಸ್ಟ್ರೆಸ್ಸು, ವರ್ರೀಸು, ಟೆನ್ಷನ್ ಜಾಸ್ತಿ ಆದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಮಾನಸಿಕ ಕಾಯಿಲೆ ಆಗದೇ ಇದ್ದಿದ್ರೆ ಮೆಂಟಲ್ ಸ್ಟ್ರೆಸ್ಸು, ಸ್ಟ್ರೈನು ಇದನ್ನು ತಗೊಂಡಾಗ ಶುಗರ್ ಕಾಯಿಲೆ ಯಾಕೆ ಜಾಸ್ತಿ ಆಗಬೇಕು? ಧ್ಯಾನ, ಧಾರಣ ಇತ್ಯಾದಿ ಸಮಾಧಿಗಳನ್ನು ಮಾಡಿದಾಗ, ಮನಸ್ಸನ್ನು ಶಾಂತಿಗೊಳಿಸಿದಾಗ, ತಿಳಿಗೊಳಿಸಿದಾಗ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ. ಯಾಕೆ ಮಾನಸಿಕ ಎಕ್ಸಸೈಸ್ಗಳನ್ನು ಮಾಡಿದಾಗ, ಪ್ರಾಣಾಯಾಮ, ಧ್ಯಾನ ಇತ್ಯಾದಿಗಳನ್ನು ಮಾಡಿದಾಗ ಶುಗರ್ ಲೆವೆಲ್ ಕಮ್ಮಿ ಆಗಬೇಕು? ಅರ್ಥ ಆಯ್ತಾ? ಇದು ಎಷ್ಟರ ಮಟ್ಟಿಗೆ ದೇಹದ ಕಾಯಿಲೆಯ ಹೌದೋ ಅದಕ್ಕಿಂತಲೂ ಹೆಚ್ಚಿನ ಮಟ್ಟಿಗೆ ಮಾನಸಿಕ ಕಾಯಿಲೆಯೂ ಹೌದು. ಇನ್ನೊಂದು ಆಯಾಮದಲ್ಲಿ ಹೇಳೋದಾದರೆ, ಸಾಮಾನ್ಯವಾಗಿ ಶುಗರ್ ಕಾಯಿಲೆ ಯಾರಿಗೆ ಬರುತ್ತೆ ಗೊತ್ತಾ? ಯಾರಿಗೆ ಕಹಿ ಘಟನೆಗಳನ್ನು ಮೆಲುಕು ಹಾಕುವಂತಹ ಅಭ್ಯಾಸ ಇರ್ತದೆ, ಅವರಿಗೆ ಸಕ್ಕರೆ ಕಾಯಿಲೆ ಬರುವಂತಹ ಸಾಧ್ಯತೆ ಇದೆ. ಎಲ್ಲರ ಜೀವನದಲ್ಲಿ ಸಿಹಿ ಘಟನೆಗಳು ನಡೀತಾವು, ಕಹಿ ಘಟನೆಗಳು ನಡೀತಾವೆ. ಕೆಲವರಿಗೆ ಅಭ್ಯಾಸ ಇರ್ತದೆ ಕಹಿ ಘಟನೆಗಳನ್ನೇ ಮೆಲುಕು ಹಾಕೋಂಥದ್ದು, ಅದನ್ನು ರಿವೈಸ್ ಮಾಡೋ ಅಂಥದ್ದು, ರೀಕಾಲ್ ಮಾಡೋ ಅಂಥದ್ದು, ಪುನರ್ಮನನ ಮಾಡೋ ಅಂಥದ್ದು, ಅದನ್ನೇ ನೆನೆಸ್ಕೊಂಡು ಕೊರಗೋ ಅಂಥದ್ದು, ಮುಂಬರುವಂತಹ ದಿನಗಳ ಬಗ್ಗೆ ಯಾವಾಗಲೂ ಕಹಿಯಾಗಿ ವಿಚಾರ ಮಾಡೋ ಅಂಥದ್ದು, ಕೆಟ್ಟದ್ದೇ ಆಗ್ತದೆ, ಮುಂದೆ ಹಿಂಗಾದರೆ ಹೆಂಗೆ, ಹಂಗಾದರೆ ಹಿಂಗೆ, ಭಾರೀ ಭಾರಿ ವಿಚಾರಗಳನ್ನು ಮಾಡ್ತಾರಲ್ಲ, ವಿಚಾರವಂತರು ಇರ್ತಾರಲ್ಲ, ಭಾರೀ ಜ್ಞಾನಿಗಳಿರ್ತಾರಲ್ಲ, ಭಾರೀ ಬುದ್ಧಿಜೀವಿಗಳಿರ್ತಾರಲ್ಲ, ನೋಡಿದ್ರೆ ನೀವು, ಅವ್ರಿಗೆ ಶುಗರ್ ಕಾಯಿಲೆ ಬರೋಂಥದ್ದು. ಬೇಂದಾಸಾಗ ಅವತ್ತೇನು ಭಗವಂತ ಕೊಟ್ಟನ ಅವತ್ತು ತಿನ್ಕೊಂಡು ನಾಳೆ ಬಗ್ಗೆ ಯೋಚನೆ ಮಾಡ್ದಂಗೆ, ನೆನ್ನೆ ಬಗ್ಗೆ ವಿಚಾರ ಮಾಡ್ದಂಗೆ, ದೇವರು ಇಟ್ಟಂಗಾಗಲಿ, ಅವ ನಡೆಸಿದಂತೆ ನಡೆಯುವೆ, ಅವನ ಇರಿಸಿದಂತೆ ಇರುವೆ, ಅವನು ಕರೆದಾಗ ಖುಷಿಯಿಂದ ಹೋಗುವೆ ಅನ್ನುವ ಮನಸ್ಥಿತಿಯಿಂದ ಯಾರಿರ್ತಾರೆ ನೋಡಿ. ಮನಸ್ಸನ್ನು ನಿರಾಳಗೊಳಿಸ್ಕೊಂಡು ಪ್ರಫುಲ್ಲವಾಗಿ, ಸ್ವಚ್ಛಂದವಾಗಿ, ಪ್ರಕೃತಿಯಾಗಿ ಭಗವಂತನ ಮೇಲೆ ಭಾರವನ್ನು ಹಾಕಿ ಯಾರು ನಡೀತಾರಲ್ಲ, ಅವರಿಗೆ ಮಾನಸಿಕವಾಗಿ ಸ್ಟ್ರೆಸ್ಸು ಆಗಲ್ಲ, ಟೆನ್ಷನ್ನು ಆಗಲ್ಲ, ಪ್ರೆಷರು ಆಗಲ್ಲ. ಯಾವಾಗ ಇವು ಆಗಲ್ವೋ ಮಾನಸಿಕ ವಿಕಾರ ಆಗಿರೋಂತಹ ಶುಗರ್ ಕಾಯಿಲೆಗಳು ಬರಲ್ಲ. ನಿರಾಳವಾಗಿ ಬದುಕುವಂಥವನಿಗೆ ಯಾವತ್ತೂ ಶುಗರ್ ಕಾಯಿಲೆ ಬರಲ್ಲ. ನೀವು ಗಮನಿಸಿದ್ದೀರಾ? ಭಾರೀ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ದೇಶ ವಿದೇಶಗಳಲ್ಲಿ ಬಿಸ್ನೆಸ್ಗಳನ್ನ ಇಟ್ಕೊಂಡು ಸಂಭಾಳಿಸ್ತಿರ್ತಾನೆ, ಅಂಥವನಿಗೆ ಶುಗರ್ ಕಾಯಿಲೆ ಜಾಸ್ತಿ. ಸಿಕ್ಕಾಪಟ್ಟೆ ಪ್ರೆಷರ್, ಅವನಿಗೆ ಶುಗರ್ ಕಾಯಿಲೆ ಜಾಸ್ತಿ. ದೊಡ್ಡ ಕ್ರಿಮಿನಲ್ಸ್, ಅವನು ಹೆಂಗೆ ಕೊಲೆ ಮಾಡ್ಬೇಕು, ಇವನು ಹೆಂಗೆ ಮೋಸ ಮಾಡ್ಬೇಕು, ಇನ್ನು ಹೆಂಗೆ ಮಾಡ್ಬೇಕು, ಅವನ ಕಾಲ ಹೆಂಗೆ ಇಳಿಬೇಕು, ಅವರಿಗೆ ಶುಗರ್ ಕಾಯಿಲೆಗಳು ಜಾಸ್ತಿ. ಭಾರೀ ಕೊರಗ ಅಂತಾರು, ಅದು ಇಲ್ಲ ನನ್ನ ಹತ್ರ, ಇದು ಇಲ್ಲ, ಅವನ ಹತ್ರ ಎಲ್ಲ ಐತಿ, ಕಂಪ್ಯಾರಿಸನ್ನು ಕಾಂಪಿಟೇಷನ್ ಮಾಡು, ಶುಗರ್ ಕಾಯಿಲೆಗಳು ಜಾಸ್ತಿ. ಯಾರು ಸ್ವಚ್ಛಂದವಾಗಿ ಈ ಎಲ್ಲ ಒಂದು ಭವಬಂಧನಗಳನ್ನು ಬಿಡಿಸಿಕೊಂಡು ಬದುಕ್ತಾನಲ್ಲ, ಅವನಿಗೆ ಶುಗರ್ ಕಾಯಿಲೆ ಬರಲ್ಲ. ಯಾರು ಕಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾನೆ, ಯಾವಾಗ ದೇಹದಲ್ಲಿ ಕಹಿತ್ವ ಜಾಸ್ತಿ ಆಗ್ತದೆ, ಅಂಥವನಿಗೆ ಸಿಹಿಯನ್ನು ತಿನ್ನಬೇಕು ಅನ್ನಿಸ್ತದೆ. ದೇಹದಲ್ಲಿ ಯಾವುದು ನ್ಯೂನತೆ ಆಗಿರ್ತದೆ ಅದನ್ನು ದೇಹ ಹೊರಗಡೆಯಿಂದ ಪಡೀಲಿಕ್ಕೆ ಇಷ್ಟಪಡ್ತದೆ. ನೀವು ನೋಡಿದ್ದೀರಾ? ಮಕ್ಕಳಲ್ಲಿ ಐರನ್ನಿನ ಕೊರತೆ ಆಗಿದೆ ಅಂತ ಹೆಂಗೆ ಕಂಡುಹಿಡಿಯೋದು? ಮಕ್ಕಳು ಮಣ್ಣು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ, ಮಕ್ಕಳು ಚಾಕ್ ಪೀಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಮಣ್ಣಿನಲ್ಲಿ ಐರನ್ ಇರ್ತದೆ, ಚಾಕ್ ಪೀಸ್ನಲ್ಲಿ ಐರನ್ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ. ಯಾವಾಗ ಮಗುವಿನ ದೇಹದಲ್ಲಿ ಕ್ಯಾಲ್ಸಿಯಮ್ಮು ಐರನ್ನಿನ ಕೊರತೆ ಆಗ್ತದೆ, ಅದನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆವಾಗ ನಾವು ಅರ್ಥ ಮಾಡ್ಕೋಬೇಕು, ಕ್ಯಾಲ್ಸಿಯಮ್ಮು ಅಥವಾ ಐರನ್ ಮಾತ್ರೆಗಳನ್ನ ಕೊಡಬೇಕಾಗಿದೆ ಮಕ್ಕಳಿಗೆ ಅಂತ. ಅದೇ ರೀತಿ ಯಾವಾಗ ದೇಹದಲ್ಲಿ ಕಹಿ ತುಂಬಿಕೊಳ್ತದೆ ಜಾಸ್ತಿ, ಕಹಿ ವಿಚಾರಗಳು ತುಂಬಿಕೊಳ್ತವೆ ಜಾಸ್ತಿ, ಹೊರಗೆ ದೇಹದಲ್ಲಿ ಸಿಹಿ ಕಮ್ಮಿ ಆಗ್ತದೆ. ಆವಾಗ ಹೊರಗಿನಿಂದ ನಾವು ಸಿಹಿಯನ್ನು ತಿನ್ನಬೇಕು ಅಂತ ಅನ್ನಿಸ್ತದೆ. ನೀವು ನೋಡಿದ್ದೀರಾ? ಶುಗರ್ ಕಾಯಿಲೆ ಇಲ್ಲದೆ ಇರೋ ಅಂಥವ್ರಿಗೆ ಸಕ್ಕರೆ ತಿನ್ನಬೇಕು ಅಂತ ಅನಿಸಲ್ಲ. ಶುಗರ್ ಕಾಯಿಲೆ ಇರೋಂಥವರಿಗೆ ಒಂದು ಚೂರಾದರೂ ತಿಂತೀನಿ ಸಾರ್, ನೀವು ಜಾಮೂನು ತಿನ್ಬೇಡ್ರಿ ಅಂತ ಹೇಳ್ರಿ ಅವರಿಗೆ, ಜಾಮೂನ್ನ ಅಟ್ಲೀಸ್ಟ್ ಹಿಂಡ್ಕೊಂಡು ಒಂದು ಚೂರು ತಿಂತೀನಿ ಸರ್ ಅಂತ ಕೇಳ್ತಾರೆ. ಟೀ ಕಾಫಿ ಕುಡಿಬಾರ್ದು ನಿಜ, ಕುಡಿಯೋದಾದ್ರೂ ಕೂಡ ಸಕ್ಕರೆ ಹಾಕೊಂಡಿಲ್ಲ ಕುಡೀರಿ ಅಂತ ಅಂದರೆ ಶುಗರ್ ಫ್ರೀನಾರ ಹಾಕೊಂಡು ಕುಡಿತೀನಿ ಸಾರ್ ಅಂತ ಕೇಳ್ತಾರೆ. ಶುಗರ್ ಇಲ್ದ ಇರೋವಂಥವ್ರಿಗೆ ಸಕ್ಕರೆ ತಿನ್ರಿ ಅಂದರೂ ತಿನ್ಬೇಕು ಅಂತ ಅನ್ಸಲ್ಲ ಅವರಿಗೆ. ಶುಗರ್ ಇರೋ ಅಂಥವ್ರಿಗೆ ತಿನ್ಬೇಡ್ರಿ ಅಂದರೆ
ಒಂದು ಚೂರಾದರೂ ಶುಗರ್ ಫ್ರೀ ಟ್ಯಾಬ್ಲೆಟ್ ಬರ್ತವೆ, ಸ್ಯಾಕ್ರಿನ್ ಟ್ಯಾಬ್ಲೆಟ್ ಬರ್ತವೆ, ಅವನ್ನಾದರೂ ಹಾಕೊಂಡು ತಿಂತೀನಿ ಸರ್ ಅಂತ. ದೇಹದಲ್ಲಿ ಯಾವ ಪದಾರ್ಥದ ನ್ಯೂನತೆ ಇರ್ತದೆ ಆ ನ್ಯೂನತೆಯನ್ನು, ಅರ್ಥಾತ್ ಶುಗರ್ ಕಾಯಿಲೆ ಇರೋಂಥವನಿಗೆ ದೇಹದಲ್ಲಿ ಕಹಿ ಜಾಸ್ತಿ ಆದಾಗ, ಸಿಹಿ ಬೇಕು ಅಂತ ಅನ್ನಿಸ್ದಾಗ ಹೊರಗಿನಿಂದ ಸಿಹಿಯನ್ನು ಬಯಸ್ತಾನವ. ಇದು ನಿಜವಾದ ಸೈನ್ಸು. ಆಯುರ್ವೇದ, ಆಯುರ್ವೇದ ಅನ್ನೋದಕ್ಕಿಂತನೂ ಭಾರತೀಯ ವೈದ್ಯ ಪದ್ಧತಿ. ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಎಲ್ಲದೂ ಸೇರ್ಕಂತು. ಜನಪದ ವೈದ್ಯ ಪದ್ಧತಿನೂ ಸೇರ್ಕಂತು, ಪೌರಾಣಿಕ ವೈದ್ಯ ಪದ್ಧತಿನೂ ಸೇರ್ಕಂತು, ಆಯುರ್ವೇದನೂ ಸೇರ್ಕಂತು, ಎಲ್ಲದೂ ಸೇರ್ಕಂತು, ಸಿದ್ಧ ಸೇರ್ಕಂತು, ಯುನಾನಿ ಸೇರ್ಕಂತು, ಎಲ್ಲದೂ ಸೇರ್ಕಂತು. ಈಗ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ ನಿಜವಾದಂತಹ ಶುಗರಿಗೆ ಕಾಯಿಲೆಗೆ ಕಾರಣ. ಹಾಗಾದರೆ ಜೀನ್ಸಲ್ಲಿ ಬರುತ್ತಲ್ಲ ಸರ್, ಬಳುವಳಿಯಾಗಿ ವಂಶಾವಳಿಗಳಲ್ಲಿ ಬರ್ತದಲ್ಲ ಸರ್, ತಕ್ಕ ಮಟ್ಟಿಗೆ ಸತ್ಯನೇ. ನಿಮ್ಮ ತಂದೆ ತಾಯಿಯಿಂದ, ನಿಮ್ಮ ಅಜ್ಜಿಯಿಂದ, ಅವರ ಒಂದು ವಂಶಾವಳಿಗಳ ಮುಖಾಂತರ ಆ ಬೀಜ, ಆ ಒಂದು ಬೀಜದ ರೂಪದಲ್ಲಿ ನಿಮ್ಮ ದೇಹಕ್ಕೆ ಬಂದಿರ್ತದೆ. ಆ ಬೀಜ ಮೊಳಕೆ ಒಡೆದು ಗಿಡವಾಗಿ ಹೆಮ್ಮರವಾಗಿ ಬೆಳಿಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಫೇವರೇಬಲ್ ಕಂಡೀಷನ್ಸನ್ನು ನೀವು ರೂಢಿಸ್ಕೊಡ್ಬೇಕಲ್ಲಿ ದೇಹದಲ್ಲಿ. ಅದಕ್ಕೆ ಬೆಳಿಲಿಕ್ಕೆ ಸೂಕ್ತವಾದಂತಹ ವಾತಾವರಣವನ್ನು ನಿರ್ಮಿಸಿ ಕೊಟ್ಟರೆ ಮಾತ್ರ ಅದು ಶುಗರು ಮೊಳಕೆಯಾಗಿ ಗಿಡವಾಗಿ ಮರವಾಗಿ ಬೆಳೀತದೆ. ಒಂದು ಗಿಡ, ಒಂದು ಬೀಜಕ್ಕೆ ನೀವು ಸರಿಯಾಗಿ ಅದಕ್ಕೆ ಗೊಬ್ಬರ ಹಾಕಲಿಲ್ಲ, ನೀರು ಹಾಕಲಿಲ್ವಾ, ಅಥವಾ ಅದಕ್ಕೆ ಪೋಷಕಾಂಶಗಳನ್ನು ಹಾಕ್ತಾ ಇದ್ರೆ ಬೆಳೀತದೇನದು? ಅದು ಬೀಜವಾಗಿ ಉಳಿತದೆ. ನಿಮ್ಮ ಪೂರ್ವಿಕರಿಂದ ಶುಗರ್ ಅನ್ನುವ ಒಂದು ಬೀಜ ನಿಮ್ಮ ದೇಹಕ್ಕೆ ಬಂದಿದೆ. ಅದಕ್ಕೆ ಸೂಕ್ತವಾಗಿರುವಂತಹ ಗೊಬ್ಬರ ಯಾವುದು? ಸ್ಟ್ರೆಸ್ಸು. ಅದಕ್ಕೆ ಬೇಕಾಗಿರುವಂತಹ ನೀರು, ಪ್ರೆಷರು. ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶ, ಟೆನ್ಷನ್ನು. ಅದಕ್ಕೆ ಬೇಕಾಗಿರುವಂತಹ ಇನ್ನಿತರ ಎಲ್ಲ ಗೊಬ್ಬರ ಇತ್ಯಾದಿ ಇವುಗಳು ಯಾವ ಬರ್ತವೆ? ವ್ಯಾಯಾಮ ಮಾಡ್ದಂಗಿರೋದು, ಜಂಕ್ ಫುಡ್ಸನ್ನು ತಿನ್ನೋದು, ಯಾವಾಗಲೂ ಮಲ್ಕೊಂಡಿರೋದು, ಸೆಡೆಂಟರಿ ಲೈಫ್ ಸ್ಟೈಲು, ಇವೆಲ್ಲವೂ ಕೂಡ ಅದಕ್ಕೆ ಬೇಕಾಗಿರುವಂತಹ ವಾತಾವರಣವನ್ನು ನಿಮ್ಮ ದೇಹದಲ್ಲಿ ಆ ಬೀಜಕ್ಕೆ, ಶುಗರ್ ಅನ್ನುವ ಬೀಜಕ್ಕೆ ಒದಗಿಸಿ ಕೊಡ್ತಾವು. ಆವಾಗ ನೀವು ಒಂದು ವಯಸ್ಸಿಗೆ ಬಂದ ಮೇಲೆ ಆ ಬೀಜ ಗಿಡವಾಗಿ ಮರವಾಗಿ ಶುಗರ್ ಕಾಣಿಸ್ಕೊಳ್ತದೆ. ಒಂದು ವೇಳೆ ಈ ಎಲ್ಲ ಗೊಬ್ಬರ ಅನ್ನುವಂತಹ ಟೆನ್ಷನ್ನು, ನೀರು ಅನ್ನುವ ಪ್ರೆಷರು, ಇವೆಲ್ಲವನ್ನು ಯಾವನ್ನೂ ಅದಕ್ಕೆ ಹಾಕದೆ ಹೋದರೆ ವಂಶಾವಳಿಯಿಂದ ಬಂದಿರೋಂತಹ ಬೀಜವಾಗಿ ಉಳಿತದೆ. ಅದು ಗಿಡವಾಗಲ್ಲ, ಮರವಾಗಲ್ಲ, ಶುಗರ್ ಕಾಣಿಸ್ಕೊಳಲ್ಲ. ಸರಿ ಇದೆ ನಾನು ಹೇಳ್ತಿರೋದು? ಈಗ ನೀವಂತೂ ನಿಮ್ಮ ಪೂರ್ವಿಕರಿಂದ ಬಂದಿರೋಂಥದ್ದನ್ನು, ಬರೋ ಅಂಥದ್ದನ್ನು ತಡೆಗಟ್ಟಕ್ಕೆ ಸಾಧ್ಯ ಇಲ್ವೇ? ಆಗ್ತದ? ಬಂದುಬಿಟ್ಟೈತಿ. ಬಂದಿರೋದನ್ನು ಬೆಳೆಸ್ಬೇಕು, ಅಲ್ಲಿಯೇ ಚಿವುಟ ಹಾಕಬೇಕು. ಅದನ್ನು ಬೆಳೆಸ್ದಂಗಿರೋದು, ಅದನ್ನು ಚಿವುಟ ಹಾಕ ಅಂಥದ್ದನ್ನು ಮೆಥಡನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಶುಗರ್ ಕಾಯಿಲೆ ಬಂದ ಮೇಲೆ ನೀವು ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈಗ ಅದು ನಿಜವಾಗ್ಲೂ ವಂಶಾವಳಿಯಿಂದ ಬಂದಿದೆಯಾ, ಯಾಕೆ ಬಂತು, ಹೆಂಗೆ ಬಂತು, ಅದರ ಪೂರ್ವಾಪಾರಗಳನ್ನು ಭಾರತೀಯ ವೈದ್ಯಕೀಯ ಪರಂಪರೆ, ಭಾರತೀಯ ಒಂದು ಪರಂಪರಾಗತ ವೈದ್ಯಕೀಯ ಶಾಸ್ತ್ರಗಳ ಆಧಾರದ ಮೇಲೆ ನಾನು ಈ ಶುಗರ್ ಕಾಯಿಲೆಯನ್ನು ಹೇಳಿದೆ. ಶುಗರ್ ಕಾಯಿಲೆಗಳಲ್ಲಿ ಹಲವಾರು ವಿಧ, ಮಧುಮೇಹ, ಉದಕಮೇಹ, ವಿಚಿತ್ರವಾದಂತಹ ಡಿವಿಷನ್ಗಳನ್ನು ಚರಕ ಸಂಹಿತೆಯಲ್ಲಿ 5000 ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಸೊ ನೀವು ಮಾಡಬೇಕಾಗಿರೋಂಥದ್ದೇನು, ಈ ರೀತಿ ಬಂದಿರುವಂತಹ ಬೀಜ ಸ್ವರೂಪಿಯಾದಂತಹ ವಂಶಾವಳಿಯಲ್ಲಿ ಬಂದಿರೋಂತಹ ಮೊಳಕೆಯ ಸ್ವರೂಪದಂತಾಗಿರುವಂತಹ ಶುಗರನ್ನು ಬೆಳೆದಂಗೆ ಅಲ್ಲಿಯೇ ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ತಡೆಗಟ್ಟುವಂತಹ ವಿಧಾನಗಳನ್ನು ತಾವು ಮಾಡ್ಕೊಂಡ್ರೆ ಖಂಡಿತವಾಗೂ ನಿಮಗೆ ಶುಗರ್ ಬರಲ್ಲ. ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಬರಲ್ಲ, ಅವ್ರ ಮಕ್ಕಳಿಗೆ ಬರಲ್ಲ, ಮೊಮ್ಮಕ್ಕಳಿಗೆ ಬರಲ್ಲ. ಮುಂದೆ ಒಂದು ದಿನ ಭಾರತ ಶುಗರ್ನ ರಾಜಧಾನಿ ಅಂತ ಏನು ಹೇಳ್ತಾರಲ್ಲ, ಆ ಒಂದು ಕಳಂಕದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ. ಮುಂದಿನ ಸಂಚಿಕೆಯಲ್ಲಿ ಇದರ ಚಿಕಿತ್ಸೆಯ ಬಗ್ಗೆ ವಿಚಾರ ಮಾಡೋಣ. ಧನ್ಯವಾದಗಳು ವೀಕ್ಷಕರೇ.